ನಮಸ್ಕಾರ. ನೀವು ನೋಡ್ತಿದ್ದೀರಾ ಬೆಂಗಳೂರು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಿಂದ ಒಂದು ಮಹತ್ವದ ಜನಸೇವಾ ಕಾರ್ಯಕ್ರಮ ನಡೆದಿದ್ದು ಇಂದು ಸಮಾಜಮುಖಿ ಕಾರ್ಯಕ್ಕೆ ಸಾಕ್ಷಿಯಾಗಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯದಂತೆ ದ್ರಾವಿಡ ಸ್ವಾಭಿಮಾನಿ ಸೇನೆ ಮತ್ತು ಭೀಮಪುತ್ರರ ಸಹಯೋಗದಲ್ಲಿ ಬೃಹತ್ ಉಚಿತ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಈ ಶಿಬಿರವು 6 ಜೂನ್ 2026ರಂದು ಬೆಂಗಳೂರಿನ ಶಿವಾಜಿನಗರದ ಹಜರತ್ ಕಂಬಲ್ಪೋಷ್ ದರ್ಗಾ HKP ಕಾಂಪೌಂಡ್ನಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಯಶಸ್ವಿಯಾಗಿ ನಡೆಯಿತು. ಶಂಕರ ಕಣ್ಣಿನ ಆಸ್ಪತ್ರೆಯ ಸಹಯೋಗದೊಂದಿಗೆ ನೂರಾರು ಸಾರ್ವಜನಿಕರಿಗೆ ಉಚಿತ ಕಣ್ಣಿನ ತಪಾಸಣೆ ನಡೆಸಲಾಯಿತು. ಈ ವೇಳೆ ಅಗತ್ಯವಿರುವವರಿಗೆ ಉಚಿತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗೆ ನೋಂದಣಿ ಮಾಡಿಸಲಾಯಿತು. ಅದೇ ದಿನ 200 ಜನರಿಗೆ ಉಚಿತ ಕಣ್ಣಿನ ಗ್ಲಾಸ್ಗಳನ್ನು ವಿತರಿಸಲಾಯಿತು ಎಂದು ಸಂಘಟಕರು ತಿಳಿಸಿದ್ದಾರೆ. ಈ ಶಿಬಿರವನ್ನು ದ್ರಾವಿಡ ಸ್ವಾಭಿಮಾನಿ ಸೇನೆಯ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾದ ಸೈಯದ್ ಫಾಜಲ್ ಅವರು ಹಜರತ್ ಕಂಬಲ್ಪೋಷ್ ದರ್ಗಾನಲ್ಲಿ ಆತ್ಮೀಯವಾಗಿ ಸ್ವಾಗತಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುನ್ನಡೆಸಿದರು. ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಸೈಯದ್ ಫಾಜಲ್ ಅವರು ಮುಂದಿನ ದಿನಗಳಲ್ಲಿ ಟ್ಯಾನರಿ ರಸ್ತೆ, ಗೋವಿಂದಪುರ, HBR ಲೇಔಟ್, ಫ್ರೇಜರ್ ಟೌನ್ ಹಾಗೂ ಜೀವನ್ಹಳ್ಳಿ ಭಾಗಗಳಲ್ಲಿ ಸಹ ಉಚಿತ ಕಣ್ಣಿನ ತಪಾಸಣೆ ಶಿಬಿರಗಳನ್ನು ನಡೆಸಬೇಕೆಂದು ಖಜಾಂಚಿ ವಿಜಯ್ ಕುಮಾರ್ ಅವರಿಗೆ ಸೂಚಿಸಿದರು. ಈ ಕಾರ್ಯಕ್ರಮದಲ್ಲಿ ಸಂಘಟನೆಯ ಪ್ರಮುಖ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಅವರಲ್ಲಿ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರಾದ ಪಾರ್ಥಿಬನ್, ರಾಜ್ಯ ಖಜಾಂಚಿ ವಿಜಯ್ ಕುಮಾರ್, ದಲಿತ ಮುಖಂಡರಾದ ಸೋಮಶೇಖರ್, ಯುವ ಘಟಕದ ಅಧ್ಯಕ್ಷ ಅಮೀರ್ ಖಾನ್ ಹಾಗೂ ಸೋಷಿಯಲ್ ಮೀಡಿಯಾ ಅದೇ ರೀತಿ ಯೂಸಫ್, ಶರೀಫ್, ಸೈಯದ್ ಇಸ್ಮಾಯಿಲ್, ಅಸ್ಲಂ ಖಾನ್, ಜಹೀರ್ ಖಾನ್, ತನ್ವೀರ್ ಸಿಂಗರ್, ಇರ್ಫಾನ್ ಪಾಷಾ, ಅಲೀಮುದ್ದೀನ್, ಸೈಯದ್ ಖಲೀಂ, ಸಾಜಿದ್ ಖಾನ್, ಸುರೇಶ್, ಅಜಾಜ್ ಖಾನ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಶ್ರಮಿಸಿದರು. ಖಜಾಂಚಿ ವಿಜಯ್ ಕುಮಾರ್ ಅವರು ಕಾರ್ಯಕ್ರಮವನ್ನು ಪರಿಚಯಿಸಿ ಶಿಬಿರದ ಉದ್ದೇಶ ಹಾಗೂ ಸಮಾಜ ಸೇವೆಯ ಮಹತ್ವವನ್ನು ವಿವರಿಸಿದರು. ಈ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವದಂತೆ ಬಡ ಮತ್ತು ಅಶಕ್ತ ಜನರ ಆರೋಗ್ಯ ರಕ್ಷಣೆಗೆ ದ್ರಾವಿಡ ಸ್ವಾಭಿಮಾನಿ ಸೇನೆ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ. ಬೆಂಗಳೂರು ನಗರದಿಂದ ನಮ್ಮ ಪ್ರತಿನಿಧಿಯ ವಿಶೇಷ ವರದಿ ಇದು. ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ನೋಡುತ್ತೀರಿ. ದರ್ಗಾದಲ್ಲಿ ಒಂದು ಕಣ್ಣಿನ ತಪಾಸಣೆ ನಡೆಯಿತು. ಅದರಲ್ಲಿ ಉಚಿತವಾಗಿ ಕರ್ನಾಟಕವನ್ನು ವಿತರಣೆ ಮಾಡಲಾಗಿದೆ. ಇವತ್ತು ಅದಕ್ಕೆ ಮುಖ್ಯ ರಾಜ್ಯ ಖಜಾಂಚಿಯಾಗಿರ್ತಕ್ಕಂಥ ವಿಜಯ್ ಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಅವರ ಸ್ನೇಹಿತರಾದಂಥ ಫಾಜಲ್ ಅವರಿಗೆ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಅವ್ರ ಕಡೆಯಿಂದ ಈ ಒಂದು ಉಚಿತ ಕನ್ನಡಿಗವನ್ನು ಎಲ್ಲರೂ ವಿತರಣೆ ಮಾಡ್ತಾ ಇದ್ದಾರೆ. ಇದು ಅದ್ದೂರಿಯಾಗಿ ನಡೆಯಿತು. ಇನ್ನೂ ಹಲವಾರು ನಡೀತೈತೆ. ಇದರಲ್ಲಿ ಮುಖ್ಯವಾಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಫಾಜಲ್ ಅವರು ಮತ್ತೆ ಯೂಸುಫ್ ಶರೀಫು, ಆಮೇಲೆ ಅಸ್ಲಾಂ ಖಾನು, ಸೈಯದ್ ಇಸ್ಮಾಯಿಲ್ ಮತ್ತೆ ಇರ್ಫಾನ್ ಪಾಷಾ ಮತ್ತೆ ತನ್ವೀರ್ ಅವರು ಇವರ ಜೊತೆಗೂಡಿ ಇವರೆಲ್ಲ ಒಂದು ಅದ್ದೂರಿಯಾಗಿ ಉಚಿತ ಕಣ್ಣಿನ ತಪಾಸಣೆ ನಡೆಯಿತು. ಇದರಲ್ಲಿ ನಮ್ಮ ದ್ರಾವಿಡ ಸ್ವಾಭಿಮಾನಿ ಸೇನೆ ವತಿಯಿಂದ ನಮ್ಮ ವಿಜಯ್ ಕುಮಾರ್ ಅವರು ರಾಜ್ಯ ಖಜಾಂಚಿಯಾಗಿರ್ತಕ್ಕಂಥ ಅವರು ಬಂದಿದ್ದಾರೆ. ಯುವ ನಾಯಕರಾಗಿರ್ತಕ್ಕಂಥ ಯುವ ಅಧ್ಯಕ್ಷರು ಅಮೀರ್ ಖಾನ್ ಅವರು ಬಂದಿದ್ದಾರೆ ಮತ್ತು ದಲಿತ ಮುಖಂಡರಾದಂಥ ಸೋಮ್ ಸಾರು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರೂ ಚೆನ್ನಾಗಿ ನಡೆಯಿತು. ಇನ್ನೂ ಹಲವಾರು ಮುಖ್ಯವಾದ ನಮ್ಮ ಸಂಘಟನೆ ಸೇವೆ ಮಾಡೋದ್ರಲ್ಲಿ ಮುಂದೆ ಇರೋದ್ರಿಂದ ಎಲ್ಲರೂ ನಮಗೆ ಜೊತೆಗೂಡಿಸಿ. ಒಂದು ನಿಮಿಷ ನಮ್ಮ ಮುಖಂಡರು ಮಾತಾಡ್ತಾ ಇದ್ದಾರೆ, ದಲಿತ ಮುಖಂಡರು ಸೋಮ್ ಸಾರ್ ಅವರು. ಇವತ್ತು ಏನು ಶಿವಾಜಿನಗರ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಮಾಡಿದ್ದಾರೆ. ದ್ರಾವಿಡ ಸ್ವಾಭಿಮಾನಿ ಸೇನೆಯ ಅಧ್ಯಕ್ಷರಾದ ಪಾರ್ಥಿಬನ್ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಫಾಜಲ್ ಮತ್ತು ಅವರ ತಂಡದವರಿಗೆ ನಮ್ಮ ಸಂಘಟನೆ ಪರವಾಗಿ ಉತ್ತುಂಗ ಸ್ವಾಗತ ಬಯಸ್ತೀವಿ. ಅದೇ ರೀತಿ ರಾಜ್ಯ ಖಜಾಂಚಿಯಾದಂಥ ವಿಜಯ್ ಕುಮಾರ್ ಸರ್ ಅವರು ಸ್ನೇಹಿತರಾದ ಆಗಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಇವರೆಲ್ಲ ಬಹಳ ಒಂದು ಕೊಡುಗೆ ನೀಡಿದ್ದಾರೆ. ಹಾಗಾಗಿ ಮತ್ತೆ ಯುವ ಅಧ್ಯಕ್ಷರಾದಂಥ ಅಮೀರ್ ಖಾನ್ ಬಂದಿದ್ದಾರೆ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಹೇಳ್ತಾ ಈ ಒಂದು ತಪಾಸಣೆ ಶಿಬಿರ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾರು ಹೆಚ್ಚಾಗಿ ಬಡವರಿದ್ದಾರೆ ಅವ್ರಿಗೋಸ್ಕರನೇ ಈ ಉಚಿತ ತಪಾಸಣೆ ಶಿಬಿರ ಮಾಡಿದ್ದಾರೆ. ಈ ಒಂದು ಸ್ಪೆಕ್ಸ್ ತೊಗೊಬೇಕಾದ್ರೆ 2,000 to 3,000 ರೂಪಾಯಿ
ಮತ್ತು ಆಸ್ಪತ್ರೆಯಲ್ಲಿ ತಗೊಂಡ್ರೆ 5,000 ರೂಪಾಯಿ. ಹಾಗಾಗಿ ಇದೊಂದು ಟೀಮು ಇದು ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇವರಿಗೆಲ್ಲ ನಮ್ಮ ದ್ರಾವಿಡ ಸ್ವಾಭಿಮಾನ ಸೇನೆಯ ವತಿಯಿಂದ ನಿಮಗೆಲ್ಲರಿಗೂ ವಂದನೆಗಳು ಹೇಳ್ತಾ ನಮ್ಮ ಈ ಒಂದು ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ನೆರವೇರಿಸಿದ್ರೆ. ಹಾಗಾಗಿ ನಿಮಗೆಲ್ಲರಿಗೂ ಹೊಂದಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮಾತುಗಳನ್ನ ಇದು ಮುಗಿಸ್ತೀವಿ. ಜೈ ಭೀಮ್, ಜೈ ಭಾರತ್. ಜೈ ಭೀಮ್. ಇದಕ್ಕೆ ಜೈ ಭೀಮ್. ಮತ್ತೊಮ್ಮೆ ಈ ಭಾಗದಲ್ಲಿ ಈ ಸೈಯದ್ ಫಾಜಲ್ ಅವರಿಗೆ ಮುಖ್ಯವಾಗಿ ಯೂಸುಫ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಮೊದಲಿಂದ ಕೊನೆ ತನಕ ಅವ್ರ ಜೊತೆಗಿದ್ದಾರೆ. ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಮಾಡಬೇಕಂತ ಇದು ನಮ್ಮ ವಿಜಯ್ ಕುಮಾರ್ ಸರ್ ಅವರ ನೇತೃತ್ವದಲ್ಲಿ ನಡೀತೈತೆ. ಇನ್ನೂ ಹಲವಾರು ಕಾರ್ಯಕ್ರಮಗಳು ನಡೀತೈತೆ. ನಮ್ಮ ಸಂಘಟನೆ ಯಾವಾಗಲೂ ನಿಮ್ಮ ಜೊತೆಗಿರುತ್ತೆ ಅಂತ ಹೇಳ್ತಾ ಜೈ ಭೀಮ್ ವಂದನೆಗಳಿಂದ ಮುಗಿಸ್ತಾ ಇದ್ದೀನಿ. ಜೈ ಭೀಮ್.